ಇನ್ನೊಂದು ಮಾತು ಆಡ್ಬೇಡ. ಅವ್ರ ವಯಸ್ಸೇನೋ, ನೀನ್ ಮಾಡಿರೋ ಕೆಲ್ಸ ಏನೋ, ಆ ಮನುಷ್ಯ ತಡ್ಕೋತಾನ? ಅವ್ರಿಗೆ ಹಾಗೆ ಮಾಡೋದಕ್ಕೆ ನಿನಗ್ ಮನ್ಸಾದ್ರೂ ಹೇಗ್ ಬಂತು? ಅಟ್ಲೀಸ್ಟ್ ವಯಸ್ಸಿಗಾದ್ರೂ ಮರ್ಯಾದೆ ಕೊಡ್ಬೇಕಲ್ವಾ? ಅವ್ರು ನಿನಗೆ ತಂದೆ ತರ, ನಿನಗ ಜವಾಬ್ದಾರಿ ಇಲ್ವಾ? ಮೃಗದ ತರ ಹೋಗಿ ಅವರಿಗೆ ಹಾಗೆಲ್ಲ ಮಾಡಿದ್ಯಲ್ಲ. ಗೀತಾ, ಏನ್ ನಡೀತು ಅಂತ ಗೊತ್ತಿಲ್ದಂಗೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ಮೊದ್ಲು ಏನಾಯ್ತು ಅಂತ ತಿಳ್ಕೋ. ಬೇಡ, ಅದೇನಾದ್ರೂ ಆಗಿರ್ಲಿ, ನೀವ್ ನಮ್ಮ ಅಪ್ಪನ ಮೇಲೆ ರಾಕ್ಷಸನ್ ತರ ವರ್ತಿಸೋ ಹಂತಕ್ಕೆ ಹೋಗಿದ್ದೀರಾ ಅಂತಂದ್ರೆ ನಿಮಗ್ ಮನ್ಸೇ ಇಲ್ಲ. ಏಯ್, ನಿನ್ಗೇನಾದ್ರೂ ಹುಚ್ಚ? ನಾನ್ ಹೇಳೋದಿನ್ ಕೇಳು. ಮುಟ್ಟಬೇಡಿ, ಮುಟ್ಟಬೇಡಿ, ಕೈ ತೆಗಿರಿ, ಕೈ ತೆಗಿರಿ. ಏನ್ ಮಾತಾಡ್ತಿದ್ಯಾ ಗೀತಾ? ನಾನ್ ನಿನ್ನ ಮುಟ್ಟಬಾರ್ದ? ಬೇಡ, ನಮ್ಮಪ್ಪನ ಜೊತೆ ಹೀಗ್ ವರ್ತಿಸಿದಿರಾ ಅಂತ ನೆನೆಸ್ಕೊಂಡ್ರೇನೆ ನನಗೆ ಅಷ್ಟಕ್ಕೂ ನೀವಿಂತ ಕೆಲ್ಸ ಮಾಡ್ತೀರಾ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಿಮಗ್ ಕೋಪ ಬಂದ್ ಮಾತ್ರಕ್ಕೆ ಅವ್ರಿಗೆ ಹೀಗ್ ಮಾಡ್ಬಿಡ್ತೀರಾ? ಇದಕ್ಕೋಸ್ಕರನಾ ನಾನು ಅವ್ರನ್ನ ಎದುರು ಹಾಕೊಂಡು ಅವ್ರಿಗೆ ನೋವು ಮಾಡಿ ನಾನು ನಿನ್ನ ಮದುವೆ ಆಗಿದ್ದು? ಇದಕ್ಕೋಸ್ಕರನಾ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಕೊಟ್ಟು ಊರ್ವಿನ ಈ ಮನೆ ಸೊಸೆ ಮಾಡಿದ್ದು? ನಮ್ಮಿಂದ ನಮ್ಮ ಅಪ್ಪಂಗೆ ಯಾವ ಸುಖ, ಯಾವ ಸಂತೋಷ? ಈಗ್ಲೂ ಅವ್ರು ನಮಗೋಸ್ಕರ ಅವ್ರ ಆಸೆನ್ ಬದಿಗಿಟ್ಟು ಈ ಮನೆ ಸೊಸೆರಾಗಿ ನಮ್ಮ ಅಕ್ಕ ತಂಗಿದನ್ನ ಕಳ್ಸಿದಾರೆ. ಅದ್ಯಾವುದೋ ನಿಮಗ್ ಅರ್ಥ ಆಗಲ್ಲ, ಅದ್ಯಾವುದೋ ನಿಮಗ್ ಅರ್ಥ ಆಗಲ್ಲ. ಅವರು ಒಳಗೆ ಎಷ್ಟು ಕುಗ್ಗ್ ಹೋಗ್ತಿದ್ದಾರೆ ಅಂತ ನಿಮಗ್ ಅರ್ಥ ಆಗಲ್ಲ. ಅಂತ ವ್ಯಕ್ತಿನ ನೀನ್ ಈ ಸ್ಥಿತಿಗೆ ತಂದಿಟ್ಟಿದ್ಯಾ. ಗೀತಾ, ನೀನ್ ಬರೀ ಒಂದ್ ಕಡೆದ್ ಮಾತಾಡ್ತಾ ಇದ್ಯಾ. ಅಷ್ಟಕ್ಕೂ ನಾನ್ ಹೇಳೋದನ್ನ ಕೇಳಿಸ್ಕೊಳ್ಳೋದಿಲ್ವಾ? ಕೇಳಲ್ಲ. ತಪ್ಪು ಮಾಡಿರೋರು ಕಾರಣ ಹೇಳ್ತಾ ಇರ್ತಾರೆ, ಅದು ನಿಜ ಆಗಲ್ಲ. ಇವಾಗ ಏನು ಈ ಟೈಮಲ್ಲಿ ಏನಿದೆ ಡಿಸ್ಕಷನ್? ಓ, ನಿಮಗೆ ಯಾರಿಗೇನಾದ್ರೂ ಪರವಾಗಿಲ್ಲ, ನಮ್ಮಪ್ಪ ಸತ್ ಹೋಗಿದ್ರು ಪರವಾಗಿಲ್ಲ. ನಿಮಗ್ ನಾನ್ ಬೇಕು, ನಿಮ್ ಆಸೆ ತೀರ್ಬೇಕು, ಅಷ್ಟೇ ತಾನೇ? ಆಸೆ ತೀರಿಸ್ಕೊಳ್ಳಿ. ಏನ್ ಮಾತಾಡ್ತಾ ಇದ್ಯಾ? ಅಷ್ಟಕ್ಕೂ ನನಗ್ ಗೊತ್ತೇ ನಾನಂದ್ರೆ ನಿನಗೆ ಇಷ್ಟ ಇಲ್ಲ. ಅದಕ್ಕೆ ಇಷ್ಟು ದಿನ ನಿಮ್ಮ ಅಕ್ಕನ ಮದುವೆ ಹೆಸರಲ್ಲಿ ನನ್ನಿಂದ ದೂರ ಇದ್ದು ಏನೇನೋ ನೆಪ ಹೇಳಿ ಟೈಮ್ ತಗೊಳ್ತಾ ಬಂದೆ. ಇವಾಗ ನಿಮ್ಮಪ್ಪ ಇದೊಂದು ಕಾರಣ ಹಿಡ್ಕೊಂಡಿದ್ಯಾ. ಮುಟ್ಬೇಡ ಅಂತಿದ್ಯಲ್ಲ. ನೀನಲ್ಲ ಕಣೆ ಹೇಳೋದು, ನಾನ್ ಹೇಳ್ತಾ ಇದ್ದೀನಿ. ನಿನ್ನ ಮುಟ್ಟಲ್ಲ ಕಣೆ, ಅವಶ್ಯಕತೆ ಇಲ್ಲ. ನನ್ನನ್ನೇನ್ ಭಿಕ್ಷುಕ ಅನ್ಕೊಂಡಿದ್ಯಾ? ಓಹೋ, ನಮ್ ನೋವು ಹೀಗ ಅರ್ಥ ಆಯ್ತಾ? ಖುಷಿನೇ. ಸಾಕ್ ಮಾಡು. ಅಷ್ಟಕ್ಕೂ ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ದಂಗೆ ಹಿಂಗ್ ಮಾಡ್ತಾ ಇದೆಯಲ್ಲ. ನನಗ್ ಗೊತ್ತು, ನಾನು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಹಿಂಗ್ ಮಾಡ್ತಾ ಇರೋದ್. ನೀನು ಮಾಡು. ನಿನಗಿಷ್ಟ ಇಲ್ದಂಗೆ ನಾನಿನ್ನ ಮುಟ್ಟೋದಿಲ್ಲ, ಮುರುಘ ಅನ್ನಿಸ್ಕೊಳ್ಳೋದಿಲ್ಲ. ಅಂದಾಯ್ತಲ್ಲ, ಆ ಮಾತನ್ನು ನೀನ್ ಅಂದಾಯ್ತಲ್ಲ. ಮೃಗನ್ ತರ ನಿಮ್ಮ ಅಪ್ಪನ ಮೇಲೆ ದಾಳಿ ಮಾಡಿದೆ ಅಂತ ಅನ್ಕೋ. ನಿನ್ನ ನಾನು ಇಷ್ಟೊಂದು ಪ್ರೀತಿಸಿ ಪ್ರತಿ ವಿಷಯದಲ್ಲೂ ತಾಳ್ಮೆಯಿಂದ ಇದ್ದು ಇಷ್ಟ ದಿನ ನಿನ್ನ ಸಹಿಸ್ಕೊಂಡೆ ನೋಡು. ನನಗೆ ನಾನೇ ಚಪ್ಪಲಿಲ್ ಹೊಡ್ಕೋಬೇಕು. ಸಹಿಸ್ಕೊಂಡ? ಅಲ್ವಾ? ನೀನು ನಿಮ್ಮಮ್ಮ ಈ ಮನೇಲಿ ಮಾಡಿದ ಪ್ರತಿಯೊಂದು ನಾನ್ಸೆನ್ಸ್ ತಡ್ಕೊಂಡಿದ್ದೀನಿ. ಎಷ್ಟು ಸಹಿಸ್ಕೊಂಡಿದ್ದೀನಿ ಗೊತ್ತಾ? ಯಾಕೆ ಹಾಗಾದ್ರೆ ನಾನು ಸಹಿಸ್ಕೊಂಡಿಲ್ವಾ? ನಿಮ್ಮಮ್ಮ ನಮಗ್ ಎಷ್ಟೆಲ್ಲ ಅಂದ್ರೂ ಕೂಡ ನಾನ್ ಸಹಿಸ್ಕೊಳ್ಳಿಲ್ವಾ? ನಿಮ್ಮ ಅಜ್ಜಿ ನಮ್ಮನ್ನ ಕೇವಲವಾಗಿ ನೋಡಿ ನಮ್ಮ ಅಮ್ಮನ್ನ ಅಪ್ಪನ್ನ ಎಲ್ರಿಗೂ ಅವಮಾನ ಮಾಡಿ ಮಾತಾಡಿದ್ರು, ನಾನ್ ಸಹಿಸ್ಕೊಳ್ಳಿಲ್ವಾ? ಅಬ್ಬಾ ಬೇಡ, ನೀನೇನ್ ನನ್ಗೋಸ್ಕರ ತ್ಯಾಗ ಮಾಡೋ ಅವಶ್ಯಕತೆ ಇಲ್ಲ. ಹೇಳಿದ್ಯಲ್ಲ, ದೂರ ಇರ್ತೀನಿ ಬಿಡು. ಯವ್ವ, ನಾವೇನ್ ಅನ್ಕೊಂಡಿದ್ವಿ ಇಲ್ಲ ಹಂಗ ಆತ್ ನೋಡು.
ಈ ಜಲಮದಾಗ ಇವರಿಬ್ರು ಒಂದಾಗೋದಿಲ್ಲ. ಆಗೋಯ್ತು ಆಗೋಯ್ತು, ಏ 10:50 ಆಗೋಯ್ತು. ಎಸ್ ಎಸ್, ಹಾಲು 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 ಹಾಲು. ಕುಡಿಯಮ್ಮೆ. ಆತು ಬಿಡು, ಮುಹೂರ್ತಕ್ಕೆ ಟೈಮ್ ಆಗ್ತದ, ಹೊರಡಿನ. ಏನ ಕನಕ, ಇವ್ರು ಮೊದಲ ರಾತ್ರಿಗೆ ಟೈಮ್ ಫಿಕ್ಸ್ ಮಾಡ್ಯಾರ. ಆದ್ರ ಇದ್ರ ಹಿಂದಾಗೋ ಅನಾಹುತ ಇವ್ರಿಗೆ ಗೊತ್ತಿಲ್ಲ. ಶೋಭನ ಮುಹೂರ್ತದಾಗ ಏನೈತಿ ಯವ್ವ? ನೀ ಏನ್ ಹುಚ್ಚಾಗಿ ಮಾತಾಡ್ತಿ? ನಿನಗೇನ ಗೊತ್ತಾಗತ್ತಾ ಹುಚ್ಚಪ್ಯಾಲಿ? ಅಕ್ಕ ತಂಗಿಯರು ಅಣ್ಣ ತಮ್ಮಗ ಒಂದ ದಿನ ಮದ್ವಿ ಮಾಡಿದ್ರು, ಒಂದ ಟೈಮ್ನಾಗ ಶೋಭನ ಮಾಡೋದಿಲ್ಲ. ಮದ್ವೆ ವಿಷಯ ಬಾಜು ಇಟ್ರ ಈ ರೀತಿ ಒಂದ ಟೈಮ್ನಾಗ ಬಸರಾಗೋದಾಗ್ಲಿ ಶೋಭನ ಮಾಡ್ಕೊಳ್ಳೋದಾಗ್ಲಿ ಒಂದ ದಿವಸ ಇಡಾಕ ಹೋಗ್ಬಾರ್ದು. ಇದರಿಂದ ಅವ್ರಪ್ಪ ಅವಾಗ ಆಯುಷ್ಯ ಕಡಿಮೆ ಆಗತ್ತಂತ. ನಾಳೆ ಇವ್ರ ಅಕ್ಕ ತಂಗಿ ಬಸರಾದ ಅಂತ ತಿಳ್ಕೊ, ಕೂಸನ್ನ ಹಡಿಯೋ ಟೈಮ್ ಬಂದಾಗ ಇವ್ರಿಗೆ ಜನ್ಮ ಕೊಟ್ಟ 2 ಜೀವಗಳಲ್ಲಿ ಯಾರ್ದೋ ಒಬ್ರದ ಪ್ರಾಣ ಖರೆ ಬಂದ್ರ ಹೊಕ್ಕೆತ್ತತ್ತ. ಅಪ್ಪ ಅವನ ಪ್ರಾಣ ಹೋಗಿ ಅದಾ ಪ್ರಾಣ ಇವ್ರ ಹೊಟ್ಯಾಗ ಮತ್ ಹುಟ್ಟುತ್ತಂತ. ಇವರಿಬ್ರು ಈಗ ಸಂಸಾರ ಚಾಲು ಮಾಡಿ ಅವ್ರ ಅಪ್ಪನ ಸಾಯಿಸ್ತಾರೋ ಇಲ್ಲ ಅವ್ರ ಅವ್ವನ ಸಾಯಿಸ್ತಾರೋ. ಪಾಪ ಮೊನ್ನೆ ನಾಗರಾಜ್ಗ ಒಂದ್ ಈಟ್ರಾಗ ಜೀವ ಉಳಿದೈತಿ. ಇಲ್ಲಿಕ್ಕಂತಂದ್ರ ಅವತ್ತ ಮ್ಯಾಗ ಹೋಗ್ಬೇಕಿತ್ತವ. ಹೋದ್ರ ಹೋಗ್ಲಿ ಬಿಡಯ್ಯವ್ವ. ಆ ನಾಗರಾಜ್ಗ ಆ ಪಲ್ಲವಿಗ ಅವ್ರ ಜೀವದ ಮ್ಯಾಗ ಅವ್ರಗ ಚಿಂತೆ ಇಲ್ಲ ಅಂತಂದ್ರ ನಮ್ಗೆ ಯಾಕ? ನನ್ನ ಸರ್ವಿಸ್ನ್ಯಾಗ ಎಲ್ಲ ನೋಡ್ಬಿಟ್ಟೇನಿ. ನೋಡೋಣ ಇವ್ರ ಜೀವನದಾಗ ಏನೇನ್ ನಡೀತೈತೋ ಏನೋ ಅಂತ. ನಾನ್ ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕು. ಇಷ್ಟೊತ್ತು ಮಾತಾಡ್ತಾನೆ ಇದೆಯಲ್ಲಮ್ಮಿ, ಇನ್ನೇನ್ ಮಿಕ್ಸ್ ಇದೆಯಾ? ಅಲ್ಲ, ಜೀವನ ಪೂರ್ತಿ ಇನ್ಮೇಲೆ ಜೊತೆಲೇ ಇರ್ತೀವಿ, ಹೇಳ್ಬೇಕಾದನ್ ಮುಂದೆ ಯಾವತ್ತಾದ್ರೂ ಹೇಳ್ಬೋದಲ್ಲ. ಹಾಲು ಕುಡ್ದಿದ್ದೀನಿ, ಟಕ್ ಅಂತ ನೀನ್ ಬ್ರೇಕ್ ಹಾಕಿದ್ರೆ ಹೇಗೆ? ಪ್ರೀತಿ ಅಂದ್ರೆ ಕೇವಲ ಇದೇನಾ? ಇದಲ್ಲ ಅನ್ಕೋ, ಆದ್ರೆ ಇದೂನು ಅಲ್ವಾ? ನಿನ್ ಜೊತೆ ಮಾತಾಡ್ಬೇಕು ಅನ್ಕೋತಿದೀನಿ. ಮಾತಾಡ್ಲಾ ಬೇಡ್ವಾ? ಮಾತಾಡು. ನೀನು ನಿಜವಾಗ್ಲೂ ನನ್ನ ಪ್ರೀತಿಸಿ ಮದ್ವೆ ಆಗಿದ್ಯಾ? ಏನ್ ಪ್ರಶ್ನೆ ಅಮ್ಮಿ ಇದು? ನಾನ್ ನೇರವಾಗಿ ಕೇಳ್ತಿದ್ದೀನಿ, ನೀನು ನೇರವಾಗಿ ಉತ್ತರ ಕೊಡ್ಬೇಕು. ನಿಜವಾಗ್ಲೂ ನೀನ್ ನನ್ನ ಪ್ರೀತಿಸಿದ್ಯಾ? ಪ್ರೀತಿ ಮಾಡ್ದೆ ನೀನ್ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಒದ್ದಾಡ್ತಿದ್ನ ನಾನು? ದೊಡ್ಡವ್ರನ್ನ ಎದುರಾಕೋತಿದ್ನಾ? ಅಷ್ಟಕ್ಕೂ ನಿನ್ಗೋಸ್ಕರ ಸಾಯ್ಬೇಕು ಅಂತಿದ್ದವ್ ನಾನು, ಗೊತ್ತಿಲ್ವೇನ್ ನಿನಗೆ? ಇವಾಗ ಮದ್ವೆ ಮಾಡ್ಕೊಂಡಿದ್ಯಾ ಅಲ್ವಾ? ಹೆಂಡತಿ ಅನ್ನೋ ಹಕ್ಕಿದ್ಯಾ? ಇಲ್ಲಾಂದ್ರೆ ಮದ್ವೆಗೂ ಮುಂಚೆ ಇತ್ತಲ್ಲ ಹಾಗೆ ಅದೇ ಪ್ರೀತಿ ಇದ್ಯಾ? ಏನಮ್ಮಿ ನೀನು ಆ ವಿಚಿತ್ರ ಪ್ರಶ್ನೆಗಳು? ಪ್ರೀತಿ ಇಲ್ದೆ ಹೇಗಿರುತ್ತೆ? ಸಾಯೋವರೆಗೂ ಇರುತ್ತೆ. ನೀನು ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ? ಯಾಕೆ ಮಾಡಲ್ಲ? ಏನ್ ಬೇಕಾದ್ರೂ ಮಾಡ್ತೀನಿ. ಪ್ರಾಣ ಬೇಕಾದ್ರೂ ಕೇಳು, ಕೊಟ್ಬಿಡ್ತೀನಿ. ಪ್ರಾಣ ಕೊಡೋದಲ್ಲ, ಒಬ್ಬ ಮನುಷ್ಯಂಗೋಸ್ಕರ ಪ್ರಾಣನ ಮುಡುಪಿಡ್ಬೇಕು. ನಿನಗೋಸ್ಕರನೇ ಬದುಕ್ತೀನಮ್ಮಿ. ನಾನ್ ಕೇಳಿದ್ರೆ ಯಾವ್ದಕ್ಕೂ ಇಲ್ಲ ಅನ್ನಲ್ಲ ಅಲ್ವಾ? ಯಾವ್ದೂನು ಇಲ್ಲ ಅನ್ನಲ್ಲ. ನಾನು ಏನ್ ಕೇಳಿದ್ರು ಮಾಡ್ತೀಯಾ? ಮಾಡ್ತೀನಿ. ನನ್ ಮಾತ್ ಕೇಳ್ತೀಯಾ? ಕೇಳ್ತೀನಮ್ಮಿ. ಹಾಗಾದ್ರೆ
ಇವಾಗ ನಮ್ಮ ಮಧ್ಯೆ ಇದೆಲ್ಲ ಬೇಡ. ಏನಮ್ಮಿ ಹೇಳ್ತಾ ಇದ್ಯಾ ನೀನು? ನಮ್ಮ ಮಧ್ಯ ಈ ಶಾಸ್ತ್ರ ನಡೆಯೋದ್ ಬೇಡ ಅಂತಿದ್ದೀನಿ. ನನ್ ಮಾತನ್ನ ಕೇಳ್ತೀನಿ ಅಂದೆ ಅಲ್ವಾ? ನಮ್ ಪ್ರೀತಿ ಮೇಲೆ ಗೌರವ, ನನ್ ಮಾತಿಗೇನಾದ್ರೂ ಬೆಲೆ ಕೊಡೋದಾದ್ರೆ ಇವಾಗ ನಾವಿಬ್ರು ಸಂಸಾರ ಶುರು ಮಾಡೋದ್ ಬೇಡ. ಯವ್ವ, ನಾವ್ ಮಾಡಿದ ಪ್ಲಾನು ಇವ್ರ ಮ್ಯಾಗ ವರ್ಕೌಟ್ ಆಗೈತಿ. ಅಲ್ಲ ಏನ್ ಮಾತಾಡ್ತಿದ್ಯಾ ನೀನು? ತಮಾಷೆ ಮಾಡ್ತಿದ್ಯಾ? ನೋಡೋ, ಫಸ್ಟ್ ನೈಟ್ ಅಲ್ಲಿ ರೇಗಿಸ್ಲೇಬೇಕು ಅಂತಿದ್ರೆ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ಹೀಗೆಲ್ಲ ಹೇಳಿದ್ರೆ ಎದೆನೆ ಒಡೆದು ಹೋಗುತ್ತೆ. ಅದ್ ಏನ್ ತಮಾಷೆ ಮಾಡ್ತೀಯೋ ನೀನು? ನಾನ್ ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಮ್ ಮಧ್ಯ ಇವಾಗಿದ್ ಬೇಡ. ಯಾಕೆ ಪೂರ್ವಿ, ಏನಾಗಿದೆ ನಿನಗೆ? ನಾನು ಅಂದ್ರೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂದಿದ್ರೆ ಯಾಕೆ ಪ್ರೀತಿಸ್ತಿದ್ದೆ? ಮದ್ವೆ ಯಾಕೆ ಮಾಡ್ಕೋತಿದ್ದೆ? ಮತ್ತಿದೇನಿದು ಬಂದ ತಕ್ಷಣ ಏನೇನೋ ಹೇಳಕ್ ಶುರು ಮಾಡಿದ್ಯಾ? ಅದ್ ಹಾಗಲ್ಲ. ನೀನ್ ಎಷ್ಟೊತ್ತು ಅಂತ ನಮ್ ಪ್ರೀತಿ ಮದ್ವೆ ಆರಾಮಾಗಿರ್ಬೇಕು ಅಂತ ಇದನ್ನೇ ಆಲೋಚಿಸ್ತಿರ್ತೀಯ ಹೊರತು ನಾವು ಎಷ್ಟು ಕಟಕರಾಗ್ತಾ ಇದೀವಿ, ಮನೆಯವ್ರ ಪಾಲಿಗೆ ಎಷ್ಟು ಬೇಡವಾಗ್ತಿದೀವಿ ಅಂತ ನೀನ್ ಅರ್ಥ ಮಾಡ್ಕೋತಿಲ್ಲ. ನಮ್ಮನ್ ಯಾರು ಕೇವಲ ಹೋಗಿ ನೋಡ್ತಿದಾರೆ? ಅದೆಲ್ಲ ಏನಿಲ್ಲ. ಇಲ್ಲ, ಅತ್ತೆ ಏನ್ ಮಾತಾಡಿದಾರೋ ಎಲ್ಲ ನಿನಗೂ ಗೊತ್ತು. ಎಲ್ರೂ ಮುಂದೆ ಎಷ್ಟು ಕೇವಲವಾಗಿ ಮಾತಾಡಿದ್ದಾರೆ ಅಂತ ನಿನಗೂ ಗೊತ್ತು. ಅಮ್ಮ ಏನೋ ಅಂತ ಹೇಳ್ತಿರ್ತಾರೆ, ಅದಕ್ಕೆ ನೀನ್ ತಲೆ ಕೆಡಿಸ್ಕೋಬೇಡ. ನೋಡು ಬಾಲಾಜಿ, ನೀನ್ ಅವ್ರ ಮಗ ಆಗಿರೋದಕ್ಕೆ ಏನಾದ್ರೂ ಹೇಳ್ಬೋದು, ಪರವಾಗಿಲ್ಲ. ಆದ್ರೆ ನಾನು ನಿನ್ ಹೆಂಡತಿ, ನನ್ ಮುಂದೆ ಕೂಡ ನಿನ್ನ ಕೇವಲವಾಗಿ ನಡ್ಸ್ಕೊಳ್ಳೋದು ನಾನ್ ಸ್ವಲ್ಪನೂ ಸಹಿಸೋದಿಲ್ಲ. ಕಡೆ ಪಕ್ಷ ಆರ್ತಿ ತಟ್ಟೆಗೂ ದಕ್ಷಿಣೆ ಹಾಕಕ್ ಆಗದೆ ಇರೋನ್ಗೆ ಮದ್ವೆ ಬೇಕಾ ಅಂತ ಕೇಳಿದ್ರು. ನನಗ್ ಕೇಳಕ್ ಎಷ್ಟ್ ಕಷ್ಟ ಆಯ್ತು ಗೊತ್ತಾ? ನಮ್ಮಪ್ಪ ಅಮ್ಮಂಗೂ ಹೇಗ್ ಅನ್ಸಿರ್ಬೇಕು ಹೇಳು? ನಿನ್ನ ಮದ್ವೆ ಮಾಡ್ಕೊಳಕ್ಕೋಸ್ಕರ ಅವ್ರಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ, ಎಷ್ಟು ಅಳ್ಸಿದ್ದೀನಿ ಅಂತ ನನಗ್ ಗೊತ್ತು. ಅಲ್ಲವರು ಇದಕ್ಕೋಸ್ಕರನೇನ ಇಷ್ಟು ಹೋರಾಡಿ ಮದ್ವೆ ಮಾಡ್ಕೊಂಡ್ಲು ಅಂತ ಮನ್ಸಲ್ಲೇ ಅನ್ಕೊಂಡು ನೋವು ಪಟ್ಟಿರಲ್ವಾ ಹೇಳು? ಅದೆಲ್ಲ ಓಕೆ ಅಮ್ಮಿ, ಆಗೋಗಿದೆ ತಾನೇ. ಅದೆಲ್ಲ 2 ದಿನ ಇರುತ್ತೆ ಅಷ್ಟೇ. ಅವ್ರೇನೋ ಮಾತಾಡ್ಕೋತಾರೆ, ನೀನ್ ಬಿಟ್ಬಿಡು. ಅದೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ. ಇಲ್ಲ, ಇದು 2 ದಿನ ಉಳಿಯೋ ವಿಷಯ ಅಲ್ಲ, ಜೀವನ ಪೂರ್ತಿ ನನ್ನನ್ನ ಕಾಡ್ತಾ ಇರತ್ತೆ. ಸರಿ, ನಾನೇ ಏನೋ ಒಂದ್ ಮಾಡಿ ಸಂಪಾದನೆ ಮಾಡ್ತೀನಿ. ಕೇವಲ ನೀನು ಸಂಪಾದನೆ ಮಾಡಿದ್ರೆ ಸಾಕಾಗಲ್ಲ. ನನಗೂ ಕೂಡ ಕೆಲವು ಆಸೆ ಕನಸುಗಳಿದೆ, ಅದು ನೆರವೇರಿಸ್ಕೋಬೇಕು. ನಾನು ನನ್ನ ತಂಗಿ ಏನು ವರದಕ್ಷಿಣೆ ಕೊಡ್ದೇನೆ ನಿಮ್ ಮನೆಗೆ ಸೊಸೆಯಾಗಿ ಬಂದಿದೀವಿ ಅಂತ ನಮ್ಮ ಅಕ್ಕ ತಂಗಿ ಇಬ್ರು ಎಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ ಅಂತ ನಿನಗೆ ಅರ್ಥ ಆಗ್ತಿಲ್ಲ ಬಾಲಾಜಿ. ಅದೆಲ್ಲ ಗೀತಾ ನೋಡ್ಕೋತಾಳೆ ಬಿಡು, ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಈ ಟೈಮಲ್ಲಿ ಆ ಡಿಸ್ಕಷನ್ ಎಲ್ಲ ಬೇಡ, ಮೂಡ್ ಆಫ್ ಆಗೋಗುತ್ತೆ ನನಗೆ. ಪ್ಲೀಸ್ ಬಾಲಾಜಿ, ದಯವಿಟ್ಟು ಅರ್ಥ ಮಾಡ್ಕೋ. ನೀನ್ ನನಗ್ ಸಪೋರ್ಟ್ ಮಾಡ್ತೀಯಾ? ನಾನು ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಮ್ಮಿ, ಆದ್ರೆ ಇದೇನಕ್ಕೆ ಬೇಡ ಅಂತಿದ್ಯಾ ಇವಾಗ? ಪ್ಲೀಸ್ ಬಾಲಾಜಿ, ನನಗೂ ಕೆಲವು ಆಸೆ ಆಕಾಂಕ್ಷೆಗಳಿದೆ. ಅದು ನೆರವೇರೋವರೆಗೂ ನೀನ್ ನನಗ್ ಸಪೋರ್ಟ್ ಮಾಡ್ತೀಯ ಅಂತ ಮಾತು ಕೊಡು. ಅಲ್ಲಿವರೆಗೂ ನಾವು ಹೊರಗಿನ ಪ್ರಪಂಚಕ್ಕೆ ಗಂಡ ಹೆಂಡತಿ ಆಗಿದ್ರು ಖುಷಿಯಾಗಿ ಸಂಸಾರ ಮಾಡ್ತಿದೀವಿ ಅಂತ ನಂಬ್ಸೋಣ. ಆದ್ರೆ 4 ಗೋಡೆ ಮಧ್ಯೆ ನನ್ನ ಆಸೆ ನೆರವೇರೋವರೆಗೂ ಹೆಂಡತಿ ಅಂತ ಲೈಟಾಗಿ ತಗೋಬೇಡ ಪ್ಲೀಸ್. ಪೂರ್ವಿ, ಏನ್ ಪೂರ್ವಿ? ಪ್ಲೀಸ್ ಬಾಲಾಜಿ, ನಾನು ಸಿವಿಲ್ಸ್ಗೆ ಪ್ರಿಪೇರ್ ಆಗೋಣ ಅಂತ ಅನ್ಕೊಂಡಿದ್ದೀನಿ. ಸಿವಿಲ್ಸ್ ಪಾಸ್ ಆಗಿ ಒಳ್ಳೆ ಪೊಸಿಷನ್ ಸಿಗ್ಬೇಕು, ಗೌರವವಾಗಿ ಈ ಮನೆ ಸೊಸೆಯಾಗಿ ಅತ್ತೆ ಎದುರಿಗೆ ತಲೆ ಎತ್ತಿ ನಿಲ್ಬೇಕು. ನನಗ್ ಸಿಗೋ ಗೌರವ ನಿನಗೂ ಸಿಗ್ಬೇಕು. ನಾನ್ ಸಿವಿಲ್ಸ್ಗೆ ಪ್ರಿಪೇರ್ ಆಗಿ ಪಾಸ್ ಆಗೋವರೆಗೂ ನನಗ್ ಸಪೋರ್ಟ್ ಮಾಡು. ಏನು ಸಿವಿಲ್ಸಾ? ಹೌದು. ಅಂದ್ರೆ ಏನು, ಈ IAS IPS ಆಗೋದಕ್ಕೆ ಓದ್ತಾರಲ್ಲ ಅದಾ? ಹೌದು. ಏನಮ್ಮಿ, ಅದೇನ್ ಚಿಕ್ಕ ವಿಷಯನಾ? ಈ ಜನ್ಮದಲ್ಲಿ ನಾವು ಸಂಸಾರ ಮಾಡಲ್ಲ ಅಮ್ಮಿ, ಅದೆಲ್ಲ ಬೇಡ ಅಮ್ಮಿ, ಪ್ಲೀಸ್ ನನ್ ಮಾತು ಕೇಳು. ಇಷ್ಟೇನಾ ನಿನಗ್ ನನ್ ಮೇಲಿರೋ ಪ್ರೀತಿ? ನಿನ್ ಮೇಲೆ ಹೇಳೋಕಾಗದೇ ಇರೋಷ್ಟು ಪ್ರೀತಿ ಇದೆಯಮ್ಮಿ. ಆದ್ರೆ ಹಾಗಾದ್ರೆ ನನ್ನ ಒಬ್ಬ ಫ್ರೆಂಡ್ ತರ ಟ್ರೀಟ್ ಮಾಡು. ಸ್ನೇಹಿತರ ಹಾಗ? ಪ್ಲೀಸ್, ನನ್ನ ಜೀವನದಲ್ಲಿ ನಿನ್ನನ್ ಬಿಟ್ಟು
ನನ್ನ ಆಸೆನ ನೆರವೇರಿಸೋರು, ನನ್ನ ಆಸೆಗೆ ಬೆಂಬಲವಾಗಿರೋರು ಯಾರೂ ಇಲ್ಲ. ಪ್ಲೀಸ್ ಬಾಲಾಜಿ. ಸರಿ ಪೂರ್ವಿ, ನಾನು ಹೇಗೋ ಸರಿಯಾಗಿ ಓದ್ಕೊಳ್ದೆ ಯಾವ ಕೆಲ್ಸಕ್ಕೂ ಬರ್ದೇ ಹೋದೆ. ನೀನ್ ಓದು. ಇಷ್ಟು ದಿನ ನೀನ್ ನನ್ನ ಹೆಂಡತಿ ಆಗಲ್ವೇನೋ ಅನ್ನೋ ಭಯ ಇತ್ತು ನನಗೆ. ಆದ್ರೆ ಈಗ ಯಾವ ಭಯ? ನೀನ್ ನನ್ನ ಹೆಂಡತಿ, ನನ್ ಗಂಡನಾಗ ದೂರ ಇರಬೇಕು ಅಷ್ಟೇ ತಾನೇ? ಇರ್ತೀನಿ, ನಿನಗೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಬಾಲಾಜಿ. ಏನಯ್ಯವ್ವ, ಇನ್ನು ಎದ್ದೇ ಇಲ್ಲ ಇವ್ರ? ನಮ್ ಪ್ಲಾನ್ ಕೆಲ್ಸ ಮಾಡೈತೆ ಇಲ್ಲ? ನಾವು ಮಾಡಿದ ಪ್ಲಾನ್ ಫೇಲ್ ಆಗಕ್ಕ ಅವಕಾಶನ ಇಲ್ಲ. ನಾವು ಮಾಡಿದ್ದು ಅಂತಿಂತ ಪ್ಲಾನ್ ಅಲ್ಲ, ವಿಷ ಬಿತ್ತೇವಿ. ಅಲ್ಲದ ಅವ್ರಿಬ್ರು ಮಾತಾಡಿದ್ದನ್ನ ನಾ ಕೇಳಿಸ್ಕೊಂಬಂದೇನಿ. ಮೊದಲ ನಿನ್ ಕಿವಿ ಕೇಳಂಗಿಲ್ಲ, ಸರಿಯಾಗಿ ಕೇಳಿಸ್ಕೊಂಡಿಯೋ ಇಲ್ಲ? ಕೇಳಿಸೋ ಕಿವಿ ಇಟ್ಟ ಕೇಳೇನಿ, ನನಗ ಚಲೋ ತಂಗ ಕೇಳಿಸೈತಿ. ಮತ್ತಿನ್ನ ಹೊರಗ್ ಬರ್ಲಿಲ್ಲಲ್ಲ ಅವ್ರ ಮುಖ ನೋಡಿದ್ರಲ್ಲ, ಏನ್ ನಡೆದೈತಿ ಏನ್ ನಡೆದಿಲ್ಲ ಅಂತ ತಿಳ್ಕೊಳ್ಳೋದ. ಈ ಪೂರ್ವಿ ಬಾಲಾಜಿ ಮದ್ವಿಗೋಸ್ಕರ ಬಹಳ ಕಷ್ಟಪಟ್ಟಾರಲ್ಲ, ಬಹಳ ಸುಸ್ತಾಗಿ ಮಲಗ್ಯಾರಲ್ಲ. ಅದು ಅಲ್ದ ರಾತ್ರಿ ಗುದ್ದಾಡಾರಲ್ಲ, ಬೆಳಗು ಮುಂಚೆಲೆ ಮಕ್ಕೊಂಡಿರ್ಬೇಕವರು. ನೀ ನೋಡ್ತಿರು, ಅಲ್ಲೇನು ಕೆಲಸ ಆಗಿರೋದಿಲ್ಲ. ಲತಾ, ಏ ಲತಾ, ಇವನೊಬ್ಬ. ಏನ್ರಿ? ಕಾಫಿ ಕೊಡೆ. ಅರ್ಧ ಗಂಟೆಯಿಂದ ಕೇಳ್ತಾ ಇದ್ದೀನಿ. ಲತಾ, ಅಬ್ಬಬ್ಬಾ, ಕೊಡು ಕೊಡು. ತರ್ತಾ ಇದೀನ್ರಿ. ಯವ್ವ, ಕಂಗ್ರೆಸ್ ಅಮ್ಮೆ. ಅಯ್ಯೋ, ಅಮ್ಮೆ, ಡಬಲ್ ಕಂಗ್ರೆಸ್ ಅಮ್ಮೆ. ಟ್ವಿನ್ಸಾ? ನನ್ ಬಂಗಾರ. ವಾಮಿಟ್ ಮಾಡ್ತಾ ಇದೆಯಲ್ಲ, ನನ್ಗೆ ಎಷ್ಟು ಆನಂದ ಆಗ್ತಿದ್ಯೋ. ಅಬ್ಬಾ, ಯಾಕೆ ಹಂಗ್ ಮುಟ್ಟುತ್ತೀಯಾ? ಮತ್ತೆ ನಾನು ವಾಂತಿ ಮಾಡ್ಕೋತಾ ಇದ್ರೆ ನಿಮ್ಗೆ ಅಷ್ಟೊಂದು ಸಂಭ್ರಮನಾ? ನನ್ನ ಹೊಟ್ಟೆ ತೊಳಸ್ತಾ ಇದೆ ರೀ. ಹಾಗೆ ಇರುತ್ತೆ ಕಣೆ. ಅಬ್ಬಬ್ಬಾ, ನನ್ ಮರ್ಯಾದೆ ಕಾಪಾಡ್ದೆ. ಎಲ್ಲಿ ನನ್ನ ತಮ್ಮಂದ್ರು ನನ್ಗಿಂತ ಮುಂಚೆ ತಂದೆ ಆಗ್ಬಿಡ್ತಾರೋ, ಎಲ್ಲಿ ನಿನ್ ಓರ್ಗಿದ್ರು ನಿನ್ಗಿಂತ ಮೊದಲು ತಾಯಿ ಆಗ್ಬಿಡ್ತಾರೋ ಅಂತ ನನ್ಗೆ ಸ್ವಲ್ಪ ಭಯ ಇತ್ತು. ಪ್ರೆಸ್ಟೀಜ್ ಇಶ್ಯೂ ಅಲ್ವಾ ಇದು? ಮನೆಗೆ ದೊಡ್ಡ ಮಗ ನಾನು, ನೀನು ದೊಡ್ಡ ಸೊಸೆ. ನೀನ್ ಮೊದ್ಲು ವಾಮಿಟ್ ಮಾಡ್ಕೊಂಡ್ರೆ ಆ ಬಿಲ್ಡಪ್ಪೇ ಬೇರೆ. ನೀನ್ ವಾಮಿಟ್ ಮಾಡ್ತಾ ಇದ್ಯಾ, ಕಂಗ್ರಾಚುಲೇಷನ್ಸ್. ಈ ವಿಷಯ ನಮ್ಮ ಮನೇಲಿ ಎಲ್ರಿಗೂ ಹೇಳ್ತೀನಿ. ಅಮ್ಮ, ಏ ಇರಿ. ಇದು ಆ ವಾಂತಿ ಅಲ್ಲ. ಮತ್ತೆ ರಾತ್ರಿ ಅವ್ರ ಶೋಭನಕ್ಕೆ ಅಂತ ಇಟ್ಟಿದ್ದು ಲಾಡುನ ಜಿಲೇಬಿನ ಯಾರಿಗೂ ಗೊತ್ತಾಗ್ದೆ ಕಳ್ಳನ್ ತರ ಕದ್ದು ರಾತ್ರಿ ರೊಮ್ಯಾಂಟಿಕ್ ಮೂಡಲ್ಲಿ ನಾನ್ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ತಂದು ನನ್ ಬ್ಯಾಗ್ ತುರ್ಕಿದ್ರಲ್ಲ, ಅದೀಗ ಡೈಜೆಸ್ಟೇ ಆಗದೆ ನನ್ಗೀಗ ವಾಂತಿ ಬರ್ತಾ ಇದೆ. ಲಡ್ಡು ವಾಂತಿನ? ಏನಮ್ಮೆ, ನೀನ್ ವಾಮಿಟ್ ಮಾಡ್ಕೊಳ್ತಾ ಇದ್ರೆ ನೀನ್ ಹೊಟ್ಟೆ ಉಪ್ತು ಅಂತ ಅನ್ಕೊಂಡೆ. ಹೊಟ್ಟೆ ಉರಿತಾ ಇದೆ ಇಲ್ಲಿ, ನಿಮ್ಗೇನ್ ಗೊತ್ತು? ಜೀರ್ಣ ಆಗಿಲ್ಲ, ಸ್ವಲ್ಪ ಸುಮ್ನೆ ಇರಿ. ಹೌದು, ಇವ್ರಿಬ್ರೇನು ಇನ್ನು ರೂಮ್ ಬಾಗ್ಲು ತೆಗ್ದೇ ಇಲ್ಲ. ಎಲ್ಲಾನು ಮರ್ತು ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ಇರ್ಲಿ ಬಿಡಿ. ಹೋಗ ಅವ್ರನ್ನ ಎಬ್ಬರ್ಸು. ಪೂರ್ವಿ, ಪೂರ್ವಿ. ಅಕ್ಕ, ಸ್ನಾನಕ್ಕೆ ಬಿಸಿನೀರಿಟ್ಟಿದ್ದೀನಿ, ಬಾ. ಹಾ ಅಕ್ಕ, ಬಂದೆ. ಏಯ್, ಎಲ್ಲಿಗೆ ಹೋಗ್ತಾ ಇದೀಯಾ? ಸ್ನಾನಕ್ಕೆ ಬಿಸಿನೀರ್ ಕಾಯಿಸಿದೀನಿ ಅಂದ್ರಲ್ಲ. ಹಿಂಗೆ ಹೋಗ್ತೀಯಾ? ಹಿಂಗ್ ಹೋದ್ರೆ ನಮ್ಮ ಮಧ್ಯೆ ಏನು ನಡೆದಿಲ್ಲ ಅಂತ ಮನೆಯವ್ರಿಗೆಲ್ರಿಗೂ ಗೊತ್ತಾಗತ್ತೆ. ಅದಾದ್ಮೇಲೆ ಅದೊಂದು ಕತೆ ಬೇಜಾರ್ ಮಾಡ್ಕೋತಾರಮ್ಮಿ. ಇರು. ಇರು ಇರು ಹಾಗೆ ಇರು. ಆ ಒಡವೆ ಎಲ್ಲ ತೆಗೆದು ಬಿಡು. ತೆಗಿಯಮ್ಮಿ. ನಾನು ಇದನ್ನ ಎತ್ತಿಡ್ತೀನಿ, ತಗೋ ಇದನ್ನ. ಸಾರಿ. ಏ, ಬೇಜಾರ್ ಮಾಡ್ಕೋಬೇಡ. ರಾತ್ರಿ ನನಗೂ ಬೇಜಾರಾಯ್ತು, ಆಮೇಲೆ ಅರ್ಥ ಮಾಡ್ಕೊಂಡೆ. ಹೆಂಡತಿ ಚೆನ್ನಾಗಿ ಓದ್ಬೇಕು ಅಂದ್ರೆ ಗಂಡನಾಗ ನಾನು ಸಪೋರ್ಟ್ ಮಾಡ್ಬೇಕು ತಾನೆ. ಹೋಗು.
ಸಾರಿ. ಅಯ್ಯೋ ಮತ್ತೆ ಮತ್ತೆ ಸಾರಿ ಹೇಳಿದ್ರೆ ಹೇಗೆ? ಸರಿ, ಈಗ ಹೊರಗಡೆ ಹೋಗ್ಬೇಕಾದ್ರೆ ಸ್ವಲ್ಪ ನಾಚಿಕೆ ಪಟ್ಕೊಂಡು ಹೋಗು. ಹೋಗು, ನಾಚಿಕೆ. ಹೋಗು. ಪೂರ್ವಿ, ಅರೆ ಇಷ್ಟಕ್ಕೆ ನಾಚಿಕೆನಾ? ಏನೋ ಬಾಲಾಜಿ, ಎಲ್ಲ ಓಕೆನಾ? ಅದೇ ಹೋಗು, ಗೀತಾ ಗೋವಿಂದ ಎದುರು ನೋಡು, ಹೋಗು ಹೋಗು. ಗೀತಾ, ಯವ್ವ ಏನ ಇವ ಇದು? ಅದು ನನಗೆ ಅರ್ಥ ಆಗವಲ್ದ. ಆಕಿ ಕುಂಕುಮ ಅಳಸೈತಿ, ಕೂದ್ಲು ಕೆದ್ರೈತಿ, ಅರಬಿನ ಸುಕ್ಕಾಗೈತಿ. ಯವ್ವ, ಈ ಮಂಗ್ಯ ನನ್ನ ಮಕ್ಕಳು ಒಳಗೆ ಕೆಲಸ ಮುಗಿಸ್ಯಾರ. ಯವ್ವ ಆಗ್ಲೇ ಏನೋ ಹೇಳ್ದೀನಿ, ನನ್ನ ಮಕ್ಳು ನನ್ ಮಾತ ಕೇಳಂಗಿಲ್ಲ ನೋಡು. ತಡಿಯ, ಆ ಆಕ್ಸಿಡೆಂಟ್ ವಿಚಾರ ಏನಂತ ಕೇಳ್ಕೊಳ್ಳೋಣ. ಬಾ 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 ಬಾ.